ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ LIC ಪ್ರೀಮಿಯಂ ಪೇಯ್ಡ್ ಸರ್ಟಿಫಿಕೇಟ್ ಅಂದರೆ ಹೇಗೆ ತೊಗೊಳೋದು, LIC ವೆಬ್ಸೈಟ್ನ ಹೇಗೆ ಓಪನ್ ಮಾಡೋದು ಮತ್ತು LIC ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ನಾವು ಪ್ರೀಮಿಯಮ್ ಕಟ್ಟಿರ್ತೀವಲ್ಲ, ಸೊ ಅದ್ರದ್ದೊಂದು ಸ್ಟೇಟ್ಮೆಂಟ್ನ ಹೆಂಗೆ ತೊಗೊಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಿಂಪಲ್ಲು, ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಸೊ ಫಸ್ಟು ನಾವು www.licindia.com www.lic.comಗೆ ಹೋಗಬೇಕು. ಇಲ್ಲಿ ಹೋದಾಗ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಕಸ್ಟಮರ್ ಪೋರ್ಟಲ್ ಅಂತ ಇರುತ್ತೆ. ಸೊ ಇನ್ನೆಲ್ಲೂ ಹೋಗಬಾರ್ದು, ಕಸ್ಟಮರ್ ಪೋರ್ಟಲ್ಗೆ ಹೋಗಬೇಕು. ಅದು ಕ್ಲಿಕ್ ಮಾಡಿದ್ರೆ ಸೊ ಈ ಥರ ಒಂದು ನಿಮ್ಮದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನ್ಯೂ ಯೂಸರ್ ಮತ್ತು ರಿಜಿಸ್ಟರ್ಡ್ ಯೂಸರ್ ಅಂತ ಎರಡು ಐಕಾನ್ ಕಾಣಿಸ್ತವೆ. ಸೊ ಅದರಲ್ಲಿ ನಾವು ಅಕೌಂಟ್ ಕ್ರಿಯೇಟೇ ಮಾಡಿಲ್ಲ ಅಂದಾಗ ನ್ಯೂ ಯೂಸರ್ಗೆ ಹೋಗಬೇಕು. ಸೊ ಇವಾಗ ನ್ಯೂ ಯೂಸರ್ಗೆ ಹೋಗ್ತೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಏನಿಲ್ಲ, ನ್ಯೂ ಯೂಸರ್ ಅಂತ ಹೋದರೆ ಕ್ರಿಯೇಟ್ ಯುವರ್ LIC ಅಕೌಂಟ್ ಅಂತ ಬರುತ್ತೆ ನೋಡಿ. ಸೊ ಇಲ್ಲಿ ಪಾಲಿಸಿ ನಂಬರ್ನ ಎಂಟ್ರಿ ಮಾಡಿ, ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮು, ಸೊ ಮಂತ್ಲಿ ಇರಲಿ, ಕ್ವಾರ್ಟರ್ಲಿ ಇರಲಿ, ಮತ್ತು 3 ತಿಂಗಳಿಗೆ ಒಂದು ಸಲ ಇರಲಿ, ಹಾಫ್ ಇಯರ್ಲಿ ಇರಲಿ, ಸೊ ಆ ಪ್ರೀಮಿಯಮು ಬಟ್ ವಿತೌಟ್ ಟ್ಯಾಕ್ಸ್ನ ಬಿಟ್ಟು ಎಷ್ಟು ಪ್ರೀಮಿಯಮ್ ಇರುತ್ತೋ ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ನೆಕ್ಸ್ಟು ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಇಮೇಲ್ ಅಡ್ರೆಸ್ನ ಎಂಟ್ರಿ ಮಾಡಿ. ಸೊ ಇದನ್ನು ಮೇಲ್ ಆರ್ ಫಿಮೇಲ್ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಸೊ ಕೊಟ್ಟರೆ ನಿಮ್ಮದು ಅಕೌಂಟು ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆದ ತಕ್ಷಣ ನಿಮ್ಮದು ಇಮೇಲ್ ಐಡಿನೇ ಯೂಸರ್ ಐಡಿ ಆಗಿರುತ್ತೆ, ಬಟ್ ಪಾಸ್ವರ್ಡ್ನ ನೀವು ಜನ್ರೇಟ್ ಮಾಡಬೇಕು. OTP ಬರುತ್ತೆ ನಿಮ್ಮ ಮೊಬೈಲ್ಗೆ, ಅದ್ರ ಮುಖಾಂತರ ನೀವು ಪಾಸ್ವರ್ಡ್ನ ಜನ್ರೇಟ್ ಮಾಡ್ಕೊಳ್ಳಿ. ಸೊ ಯಾಕೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇಲ್ಲ ಅಂದರೆ ನಾನು ಆಲ್ರೆಡಿ ಅಕೌಂಟ್ ಇದೆ, ಹಾಗಾಗಿ ನಾನು ಅಕೌಂಟ್ನ ಕ್ರಿಯೇಟ್ ಮಾಡ್ತಿಲ್ಲ. ಸೊ ನಾನು ಇವಾಗ ರಿಜಿಸ್ಟರ್ಡ್ ಯೂಸರ್ಗೆ ಹೋಗ್ತಾ ಇದ್ದೀನಿ. ಸೊ ರಿಜಿಸ್ಟರ್ಡ್ ಯೂಸರ್ಗೆ ಹೋದರೆ ಇಲ್ಲಿ ಯೂಸರ್ ಐಡಿನ ಎಂಟ್ರಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ನ ಹಾಕಿ ನಿಮ್ಮದು ಆ್ಯಸ್ ಪರ್ ಯುವರ್ LIC ಪಾಲಿಸಿ. ಸೊ ಸೈನ್ ಅಪ್ ಕೊಡಿ. ಇಲ್ಲಿ ಸ್ಕಿಪ್ ದ ಪ್ರೊಸೀಡ್ ಅಂತ ಕೊಡಿ. ಈ ಥರ ಓಪನ್ ಆದಮೇಲೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅಲರ್ಟ್ ಬರುತ್ತೆ. ಸೊ ಇಲ್ಲಿ ಏನಂದರೆ ಇಲ್ಲಿ ಬೇಕಂದರೆ ಎಮರ್ಜೆನ್ಸಿ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಪ್ರೊಸೀಡ್ ಮಾಡ್ಬೋದು. ಇಲ್ಲ ನೀವು ಫ್ರೀ ಟೈಮಲ್ಲಿ ಸೆಂಡ್ ವೆರಿಫಿಕೇಷನ್ ಲಿಂಕ್ ಅಂತ ಹೊಡೆದಾಗ ಒಂದು ಲಿಂಕು ಹೋಗುತ್ತೆ. ಮೀನ್ಸ್ ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ಎರಡಕ್ಕೂ ಹೋಗುತ್ತೆ. ಅದರಲ್ಲಿ ನೀವು ಅದು ಏನು ಬರುತ್ತೋ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿದ್ರೆ OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಇಲ್ಲಿ ಲಿಂಕು ಸಕ್ಸಸ್ಫುಲಿ ಸೊ ಅದು ಮಾಡ್ಬೋದು. ಬಟ್ ನಾನು ಇಲ್ಲಿ ಸ್ಕಿಪ್ ಮಾಡ್ತೀನಿ. ಸೊ ಇವಾಗ ಈ ಥರ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಬೇಸಿಕ್ ಸರ್ವಿಸಲ್ಲಿ ಹೋಗಬೇಕು. ಇಲ್ಲಿ ಆನ್ಲೈನ್ ಪೇಮೆಂಟ್ ಇದೆ, ಪ್ರೀಮಿಯರ್ ಸರ್ವಿಸ್ ಇದೆ, ಸರ್ವಿಸ್ ರಿಕ್ವೆಸ್ಟ್ ಇದೆ, ಇಲ್ಲಿ ತುಂಬ ಆಪ್ಷನ್ ಇದೆ. ಸೊ ನಾವು ಇವಾಗ ಬೇಸಿಕ್ಸ್ ಸರ್ವಿಸ್ಗೆ ಹೋಗ್ತೀನಿ. ಇಲ್ಲಿ ಪಾಲಿಸಿಗಳು ಆಲ್ರೆಡಿ ಆ್ಯಡ್ ಆಗಿದೆ. ನಮ್ಮದು ಒಂದು ಪಾಲಿಸಿ ಆ್ಯಡ್ ಆಗಿದೆ ಈ ಅಕೌಂಟಲ್ಲಿ. ಎಷ್ಟು ಪಾಲಿಸಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ. ಇಲ್ಲಿ ಒಂದು ಪಾಲಿಸಿ ಆ್ಯಡ್ ಆಗಿರೋದ್ರಿಂದ ಈ ಪಾಲಿಸಿ ಮೇಲೆ ನಾನು ಸರ್ಟಿಫಿಕೇಟು ಮತ್ತು ಈ ಪಾಲಿಸಿ ಪೇಮೆಂಟು ಏನು ಬೇಕು ಕೊಡ್ಬೋದು. ಅಥವಾ ಇನ್ನೊಂದು ಪಾಲಿಸಿ ಆ್ಯಡ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಆ್ಯಡ್ ಪಾಲಿಸಿ ಅಂತ ಒಂದು ಆಪ್ಷನ್ ಇದೆ ರೈಟ್ ಸೈಡಲ್ಲಿ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಪಾಲಿಸಿನ ಆ್ಯಡ್ ಮಾಡಬೇಕಾ ಅಥವಾ ಬೇರೆ ರಿಲೇಷನ್, ನಿಮ್ಮ ವೈಫು, ಮದರು ಅವ್ರ ಪಾಲಿಸಿನ ಆ್ಯಡ್ ಮಾಡಬೇಕಂತ ರಿಲೇಷನ್ಶಿಪ್ ಅಂತ ಇದೆ. ಅವ್ರು ನಿಮ್ಮದು ಅಂದರೆ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿ ಮತ್ತು ಸೆಲ್ಫ್ ಅಂತ ಕೊಡಿ ನಿಮ್ಮದೇ ಆದರೆ, ಅಥವಾ ಬೇರೆಯವ್ರದಾದರೆ ಮದರ್, ಫಾದರ್ ಅಂತ ಎಂಟ್ರಿ ಮಾಡಿ. ಇಲ್ಲಿ ಪಾಲಿಸಿ ನಂಬರ್ನ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸೊ ನಿಮಗೆ ಆ ಪಾಲಿಸಿ ನಂಬರ್ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟು ನಾವು ಈಗ ಪ್ರೀಮಿಯಂ ಪೇಯ್ಡ್ ಸರ್ಟಿಫಿಕೇಟ್ ತೊಗೋಬೇಕು. ಇಲ್ಲಿ ಎಲ್ಲ ಆಪ್ಷನ್ ಇದೆ. ಸೊ ನನಗೆ ಪ್ರೀಮಿಯಂ ಪೇಯ್ಡ್ ಸ್ಟೇಟ್ಮೆಂಟು. ಸೊ ಇವಾಗ ನಾನು ಆಲ್ರೆಡಿ ಲಿಂಕ್ ಆಗಿರೋದನ್ನು ಪಾಲಿಸಿ ಬಂತು. ಇದನ್ನು ನಾನು ಟಿಕ್ ಮಾಡಿ ಈ ಜನರೇಟ್ PDF ಅಂತ ಬಂತು. ಇಯರ್ಲಿ ಪ್ರೀಮಿಯಮ್ ಆಗಿರೋದ್ರಿಂದ ಈ ಥರ ಒಂದೇ ಒಂದು ರೋ ಬಂದಿದೆ. ಸೊ ಈ ಥರ ಒಂದು ಚಿಕ್ಕದು ಒಂದೇ ರೋನಲ್ಲಿ ಎಲ್ಲ ಎಂಟ್ರಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಈಗ ಪ್ರೀಮಿಯಂ ಸರ್ಟಿಫಿಕೇಟ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.